ವೆಲ್ಕಮ್ ಟು KSR ಚಾನಲ್. ನಮಸ್ಕಾರ ಮಿತ್ರರೆಲ್ಲರಿಗೂ. ಇತ್ತೀಚೆಗೆ ನಾನು ಸಂದರ್ಶಿಸಿರುವಂಥ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಸುಮಾರು 600 ವರ್ಷದ ಹಿಂದೆ ವಿಜಯನಗರ ಕಾಲದ ರಾಜುಗಳು ಪ್ರತಿಷ್ಠಿಸಿದಂಥ ದೇವಸ್ಥಾನವಿದು. ಹೇಳುಹೆಡೆ ನಾಗಪ್ಪನ ದೇವಸ್ಥಾನ, 7 ಹೆಡ್ಸ್ ಸ್ನೇಕ್ ಟೆಂಪಲ್. ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಟೆಂಪಲ್ ಅಂತಲೂ ಹೇಳ್ಬೋದು. ಏಕೆಂದರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನಲ್ಲಿ ನಡೆಯುವಂಥ ಪೂಜಾ ವಿಧಾನಗಳೆಲ್ಲವೂ ಇಲ್ಲಿ ನಡೆಯುತ್ತವೆ. ಸರ್ಪದೋಷ ಮತ್ತು ಸರ್ಪ ಪ್ರತಿಷ್ಠೆ, ಆಶ್ಲೇಷ ಪೂಜಾ ಮುಂತಾದ ಎಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಈ ದೇವಸ್ಥಾನ ಹೊಸಪೇಟ್ ಕಂಪ್ಲಿ ಮಾರ್ಗಮಧ್ಯದಲ್ಲಿರುವಂಥ ಬೊಕ್ಕಸಾಗರ ಅನ್ನುವಂಥ ವಿಲೇಜ್ನಲ್ಲಿದೆ. ಇಲ್ಲಿ ಪೂಜೆಗೆ ಬೇಕಾಗುವಂಥ ವಸ್ತುಗಳೆಲ್ಲ ಸಿಗ್ತವೆ. ಇಲ್ಲೇ ಮಾರಾಟಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಪೂಜೆಗೆ ಬೇಕಾಗುವಂಥ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಹುಡುಗರಿಗೆ ಆಟದ ವಸ್ತುಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ಬಂದು ವಿಜಯನಗರ ಡಿಸ್ಟಿಕ್, ಹೊಸಪೇಟೆ ತಾಲೂಕು, ಬೊಕ್ಕಸಾಗರ ವಿಲೇಜ್ನಲ್ಲಿ ಈ ದೇವಸ್ಥಾನವಿದೆ. ಇದು ಹಂಪಿಗೆ 13 ಕಿಲೋಮೀಟರ್ನಲ್ಲಿದೆ. ಇದು ಟಿಕೆಟ್ ಕೌಂಟರು. ಇಲ್ಲೆಲ್ಲ ಪೂಜೆಗೆ ಬೇಕಾಗಿದ್ದ ಮತ್ತು ದರ್ಶನಕ್ಕೆ ಬೇಕಾದ ಟಿಕೆಟ್ಗಳನ್ನೆಲ್ಲ ಕೊಡ್ತಾರೆ. ಇದು ದೇವಸ್ಥಾನ ಹೊರಗಡೆ ಶ್ರೀ ಕ್ಷೇತ್ರ ಹೇಳುಹೆಡೆ ನಾಗಪ್ಪ ದೇವಸ್ಥಾನ ಅಂತ ಬೋರ್ಡ್ ಇದೆ ನೋಡ್ರಿ. ಶ್ರೀ ಕ್ಷೇತ್ರ ಹೇಳುಹೆಡೆ ನಾಗಪ್ಪ ದೇವಸ್ಥಾನ, ಬೊಕ್ಕಸಾಗರ. ಈಗ ಒಳಗೋಗಿ ನಾಗಪ್ಪನ ದರ್ಶನ ಪಡೆಯೋಣ. ಇಲ್ಲಿ ಭಕ್ತರೆಲ್ಲರೂ ಇದ್ದಾರೆ ನೋಡಿ. 7 ಹೆಡೆ ಇರುವಂಥ ನಾಗಪ್ಪ, ಕೆಳಗೆ ಈಶ್ವರಲಿಂಗ ಮತ್ತು ಬಸವೇಶ್ವರನ ವಿಗ್ರಹವು ಇರುತ್ತವೆ ನೋಡಿ. ಅದ್ಭುತವಾಗಿರುವಂಥ ಹೇಳುಪಡ ನಾಗೇಂದ್ರನ ದರ್ಶನ. ಓಂ ಸರ್ಪರಾಜಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನೋ ಅನಂತಃ ಪ್ರಚೋದಯಾತ್. ಇಲ್ಲಿ ದೇವಸ್ಥಾನದ ಮುಖ್ಯ ಅರ್ಚಕರಿದ್ದಾರೆ, ಅವರನ್ನು ಮಾತಾಡಿಸೋಣ. ಶ್ರೀ ಗುರುಭ್ಯೋ ನಮಃ. ಆದಿಶೇಷ ಪ್ರಸನ್ನ, ಹೇಳುಹೆಡೆ ನಾಗಪ್ಪ ಪ್ರಸನ್ನ. ಈ ನಾಗಪ್ಪ ದೇವಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಯಾವ ರೀತಿ ಪೂಜೆ ನಡೀತು, ನಾಗದೋಷ, ಸರ್ಪದೋಷ, ಕುಜದೋಷ, ಆಶ್ಲೇಷ ದೋಷ, ರಾಹುಕೇತು ದೋಷ, ಮದುವೆ ಸಂಕಲ್ಪ, ಸಂತಾನ ಫಲಕ್ಕೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಹೋಮ ಹವನಾದಿಗಳೆಲ್ಲ ಪೂಜೆ ನಡೀತವೆ. ಈಗ ಮಂಗಳವಾರ ಕುಜದೋಷ, ನಾಗದೋಷ, ಮದುವೆ ಮಂಗಳಕಾರಿ ಪೂಜೆ ಇರುತ್ತೆ. ಶನಿವಾರ ರಾಹು ಕಾಲದಲ್ಲಿ 9 ಮಠ ರಾಹುಕೇತು ಕಾಳ ಸರ್ಪದೋಷ ಪೂಜೆ ಇರುತ್ತೆ. ಸಂತಾನ ಫಲಕ್ಕೆ ಷಷ್ಠಿ ಪೂಜೆ, ಸುಬ್ರಹ್ಮಣ್ಯ ಷಷ್ಠಿ ಅಂತಾರಲ್ಲ, ಷಷ್ಠಿ ಪೂಜೆ, ಸಂತಾನ ಫಲಕ್ಕೋಸ್ಕರ ಪೂಜೆ ನಡೆಯುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಹೋಮ ಹವನಾದಿಗಳು ನಡೆಯುತ್ತೆ. ಈ ರೀತಿಯಾಗಿ ಈ ಭಾಗದಲ್ಲಿ ಸುತ್ತಮುತ್ತಲಿನ ಹಳ್ಳಿಯಿಂದ ಸುತ್ತಮುತ್ತ ಗ್ರಾಮದಿಂದ ಪೂಜೆ ಮಾಡ್ಸಕ್ಕೆ ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ರೀತಿ ಪೂಜೆ ನಡೀತು, ಆ ರೀತಿ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಅವರವರ ಇಷ್ಟಾರ್ಥಗಳು ನೆರವೇರಲಿ ಎಂದು ಬೇಡಿಕೊಂಡು ಇಲ್ಲಿ ಅರ್ಪಣೆಗಳನ್ನು ಕಟ್ಟಿ ಹೋಗ್ತಾರೆ. ಇಲ್ಲಿ ಭಾಳ ಭಕ್ತರು ಸಂತಾನ ಪ್ರಾಪ್ತಿಗೋಸ್ಕರ ತೊಟ್ಲಿಗಳನ್ನೇ ಭಾಳ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಷಷ್ಠಿ ದಿವಸದಲ್ಲಿ ಸಂತಾನ ಪ್ರಾಪ್ತಿಗೋಸ್ಕರ ಪೂಜೆಗಳು ಕೂಡ ನಿರ್ವಹಿಸ್ತಾರೆ. ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತಮಗೆ ಮಕ್ಕಳನ್ನು ದಯಪಾಲಿಸ್ತಾನೆಂತೆಂದು ಭಕ್ತರಲ್ಲಿ ಬಹಳ ನಂಬಿಕೆ. ಹಾಗಾಗಿ ಸಂತಾನಗೋಸ್ಕರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನಿ ಬೇಡಿಕೊಂತಾರೆ. ಇಲ್ಲಿ ನಾಗದೇವತಾ ವಿಗ್ರಹಗಳನ್ನು ನೀವು ನೋಡ್ಬೋದು. ಹಾಗೆ ಇಲ್ಲಿ ಯಾವಾಗಲೂ ಒಂದೇ ಥರ ಪೂಜಾ ನಡೆಯೋದಿಲ್ಲ. ವಿಶೇಷ ದಿನಗಳೇ ಮಾತ್ರ ವಿಶೇಷ ಪೂಜೆಗಳು ನಡೀತಾ ಇರ್ತವೆ, ಹೋಮಗಳು, ಹವನಗಳು ಅವೆಲ್ಲ. ನೀವು ವಿಶೇಷ ಪೂಜೆಗಳನ್ನು ಮಾಡಿಸಿಕೊಳ್ಳಲು ಬಯಸಿದರೆ ಇಲ್ಲಿ ವಿಡಿಯೋದಲ್ಲಿ ಒಂದು ದೇವಸ್ಥಾನದ ಫೋನ್ ನಂಬರ್ ಕೊಡಲಾಗುತ್ತದೆ. ಆ ನಂಬರಿಗೆ ಕಾಲ್ ಮಾಡಿ ನೀವು
ಆ ಹೋಮಗಳು ಹವನಗಳು ವಿಶೇಷ ಪೂಜೆಗಳು ಯಾವಾಗ ನಡೀತೀವನ್ನೋ ತಿಳ್ಕೊಂಡು ಆ ದಿವಸಗಳಲ್ಲಿ ಹೋಗಿದರೆ ನಿಮಗೆ ಅನುಕೂಲ ಆಗುತ್ತೆ. ಸರ್ಪ ಪ್ರತಿಷ್ಠಾಪನೆ ಮಾಡುವಂಥ ಜಾಗ ಇದು. ಈ ದೇವಸ್ಥಾನ ಹೊಸಪೇಟೆಗೆ 21 ಕಿಲೋಮೀಟರ್, ಕಂಪ್ಲಿಗೆ 15 ಕಿಲೋಮೀಟರ್, ಹಾಗೆ ಹಂಪಿಗೆ 13 ಕಿಲೋಮೀಟರ್, ಕಮಲಾಪುರಿಗೆ 9 ಕಿಲೋಮೀಟರ್ನಲ್ಲಿ ಈ ದೇವಸ್ಥಾನವಿದೆ. ಹಾಗೆ ಬಳ್ಳಾರಿಗೆ 61 ಕಿಲೋಮೀಟರ್, ಬ್ಯಾಂಗ್ಳೂರಿಗೆ 350 ಕಿಲೋಮೀಟರ್, ಗಂಗಾವತಿಗೆ 15 ಕಿಲೋಮೀಟರ್, ಹಾಗೆ ಆಂಜನೇಯ ಜನ್ಮಸ್ಥಾನ ಅಂಜನಾದ್ರಿ ಬೆಟ್ಟಕ್ಕೆ 9 ಕಿಲೋಮೀಟರ್ನಲ್ಲೇ ಈ ದೇವಸ್ಥಾನವಿದೆ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ, ಅನ್ನದಾಸೋಹ. ಇದು ಮಂಗಳವಾರ, ಷಷ್ಠಿ, ಅಮಾವಾಸ್ಯೆ ಇಂಥ ವಿಶೇಷ ದಿನಗಳಲ್ಲಿ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಇಲ್ಲಿ ರುಚಿಕರವಾದಂಥ ಹುಗ್ಗಿ, ಪಲ್ಯ, ಅನ್ನ, ಸಾಂಬಾರು ಇಂಥದ್ದೆಲ್ಲ ನೀಡ್ತಾ ಇದ್ದಾರೆ. ಭಕ್ತರೆಲ್ಲರಿಗೂ ಕೂಡ ಈ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲ ಒಳಗಡೆ ಕುಂತು ಆರಾಮಾಗಿ ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೀವೊಮ್ಮೆ ಈ ದೇವಸ್ಥಾನವನ್ನು ಸಂದರ್ಶಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರಂತ ಆಶಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು ವೆರಿ ಮಚ್.